ನಾನು ಅದು ಕಟ್ ಮಾಡಿ ಕೇಳಿಸ್ತದೆ ಅಂತಕಂದ್ರೆ ಸುಮ್ಮನೆ ಜಗಳ ಮಾಡ್ಕೊಂಡು ಟಾಪಿಕ್ ಬೇಡ ಅಂತೇಳಿ ಮೈನ್ ಯಾವ ಟಾಪಿಕ್ ಉಂಟು ಅದು ಮಾತ್ರ ತೆಗಿತಾ ಇದ್ದೇನೆ ಅಂತ ನಾವು. ನಂಗೆ ಗೊತ್ತು, ನಂಗೆ ಗೊತ್ತಿದ್ದಕ್ಕೆ ಎಲ್ಲರಿಗೂ ಒಳ್ಳೆ ಮಕ್ಕಳನ್ನ ಹಿಂಗ್ ಕಳ್ಸಿದ್ರಿ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಳಕ್ ಓಕೆ, ಇಷ್ಟು ಪೇಮೆಂಟ್ ತಗೊಳಕ್ ಅದೆಲ್ಲ ನಿಮ್ಗೆ ಗೊತ್ತಿರ್ಕು. ಸುಮ್ನೆ ಕಳ್ಸಿ ಇದುವರೆಗೂ ಪೇಮೆಂಟ್ ಕ್ಲಿಯರ್ ಆಗಿಲ್ಲ, ನೀವು ಆರಾಮಾಗಿದ್ರಿ ಮತ್ ಕೇಳ್ರು ಕೋಆರ್ಡಿನೇಟರ್ ಚಾರ್ಜ್ ಕೊಡ್ಲ ಅಂತ್ರಿ. ಪೇಮೆಂಟ್ ಕ್ಲಿಯರ್ ಆಗಿದೆ, ಯಾವ ನನ್ ಮಗ ಚಾರ್ಜ್ ತಗಂತ ಅಂದ್ರೆ ಒಂದ್ 4 ಜನ ಕೇಳಿ ಸರ್, ಮಳೆಯಿಂದ ಶೂಟ್ ಕ್ಯಾನ್ಸಲ್ ಆಗಿ ಅಲ್ಲಿ ನಾವು ರೂಮ್ ಹಾಡಿದಲ್ಲ ಪೇಮೆಂಟ್ ಕೊಡ್ತಾರ ಕೇಳಿ. ಒಂದ್ 4 ಜನ ಆರ್ಟಿಸ್ಟ್ ಹತ್ರ ಯಾರು ಅದು ಬೇಡ. ನಾನೀಗ ಅದ್ರದ್ ಲೆಕ್ಕ ಹಿಡಿಕ ಹೇಳಿ. ಅದ್ರದ್ದೆಲ್ಲ ಇದ್ದಿದ್ರಲ್ಲ ನನ್ ನೀವು. ಮಳೇಲಿ ನೀವು ಒಂದ್ ನಿಮಿಷ, ನಾನ್ ಮಳೆಯಲ್ಲಿ ನೆಂದದ್ದು ಬಿಸಿಲಂಗ್ ನೆಂದದ್ದು ಅದೆಲ್ಲ ಚಾರ್ಜ್ ಹಿಡಿಕ, ಅದನ್ನ ಹಿಡಿತೆ ನಾನು ಹೇಳಿಕ. ಇವಾಗ ಎಂತ ಹೇಳ್ತಾ ಇದ್ದೇನಂದ್ರೆ, ನಾನು ಇದುವರೆಗೂ ಎಲ್ಲಿ ಸಹ ಯಾರ ಹತ್ರನು ನಾನು ಮಳೆಯಲ್ಲಿ ನೆಂದದ್ದು ಬಿಸಿಲಲ್ಲಿ ನಿಂತದ್ದು ನಂಗೆ ಚಾರ್ಜ್ ಕೊಡಿ ಅಂತ ನಾನು ಕೇಳಿಲ್ಲ. ನಾನು ಮಾತಾಡಿದ್ದು ಆವತ್ತು ಎಂತ ಅಂದ್ರೆ 30,000 ಮಾತಾಡಿದ್ದಾರೆ, 30,000 ಕೊಡ್ಲಿಕ್ಕೆ ರೆಡಿ ಇಲ್ಲ ಇವರು. ಅವಾಗ ಎಂತ ಹೇಳ್ತೇನೆ ಅಪ್ಪ ಅಂದ್ರೆ, ನಾನು ಸರ್ ನಾವಿಷ್ಟು ಕಷ್ಟಪಟ್ಟು ಮಳೆಯಲ್ಲಿ ಬಿಸಿಲಲ್ಲಿ ನಿಂತು ಕೆಲಸ ಮಾಡಿದ್ದೇವೆ, ನಾವು ದುಡ್ದದ್ದು ನಮ್ಗೆ ಕೊಡ್ಲಿಕ್ಕೆ ಎಂತ ಸರ್ ಅಂತ ಕೇಳಿದ್ದೇನೆ. ಅದನ್ನ ಇಲ್ಲಿ ಬಂದು ನ್ಯೂಸ್ ಚಾನಲ್ ಮುಂದೆ ಉಲ್ಟಾನೇ ಪೋಟ್ರೆ ಮಾಡ್ತಿದ್ದಾರೆ. ನೀವು ಈಗ ಕಾಲ್ ರೆಕಾರ್ಡಲ್ಲಿ ಕೇಳಿರ್ಬೋದು. ಅವ್ರು ಹೇಳ್ತಾ ಇದ್ದಾರೆ, ನೀವು ಮಳೆಯಲ್ಲಿ ನೆನೆದಕ್ಕೆ ಬಿಸಿಲಲ್ಲಿ ನೆನೆದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಕೊಡ್ತಾರ. ನಾನು ಹೇಳ್ದೆ ಅದಕ್ಕೆ ಕೇಳ್ಬೇಕಾ ನೀವು ಕೇಳ್ಬೇಕಾ ಅಂದ್ರೆ ನೀವು ಹೇಳ್ತಾ ಇದೀರಲ್ಲ, ನೀವು ಹೇಳಿದ್ದಕ್ಕೆ ನಾನು ಕೇಳ್ಬೇಕಾ? ಇವಾಗ ಕೇಳಿದ್ರೆ ಎಕ್ಸ್ಟ್ರಾ ಚಾರ್ಜ್ ಹಾಕಿನೇ ಕೇಳ್ತೇನೆ ಅಂತ ಹೇಳಿ ನಾನು ಹೇಳಿದ್ದೇನೆ.